ಗೈಸ್ ತುಂಬಾ ದಿನ ಆದ್ಮೇಲೆ ವರುಣ್ ಸರ್ವಿಸ್ ಕೆಲಸ ಮಾಡ್ತಾವನೆ. ಗೈಸ್ ಮೀಟ್ ಮಿಸ್ ರಬೇಕಾ ಅವಾಗ ಚಾಟ್ಸ್ ಅಲ್ಲಿ ಬಿಸಿ ಇರ್ತಾರೆ. ನನ್ನ ತಮ್ಮ ವರುಣ ಕಾಣಿಸ್ತಾ ಇಲ್ಲ ಪಾಪ, ಅವನೇನು ಸ್ವಲ್ಪ ಇವಾಗ ಎದ್ದೋಳ್ತಾವನೆ. ಹಲೋ, ಯಾರು? ಏನಾಗುತ್ತೆ ಇವಾಗ ಆರ್ಡರ್ ಮಾಡಿದ್ರೆ? ಅವ್ನು ಕೋಪ ಮಾಡ್ಕೊಂಡ್ರೆ ನಾನು ನೋಡ್ಕೊಂತೀನಿ. ಎಲ್ಲ ಐತೆ ಗೈಸ್ ಅಮ್ಮ ಕಾಲ್ ಮಾಡ್ತಾ ಇದಾರೆ. ಅಮ್ಮ ಹೇಳಿದ್ರು ನಾನ್ ವೆಜ್ ತಿನ್ಬೇಡ ಅಂದ್ಬಿಟ್ಟು. ಅಮ್ಮ ಇಲ್ಲೇ ಮಾರ್ಕೆಟ್ ಹತ್ರ ಇದೀನಮ್ಮ. ನಿನ್ಗೊಂದು ಸ್ಪೆಷಲ್ ಪರ್ಸನ್ ತೋರಿಸ್ತೀನಿ. ನೆಳ್ಳಿ ಮೂಳೆನ ಪೈಪ್ ಆಗಿ ಬಳಸ್ತಾ ಇರೋ ನೀನೆ. ಬಾಯ್ ಮಮ್ಮಿ. ಇದ್ಬಿಡ್ಲಾ ಇಲ್ಲೇ ಬೇಗ ಬರೋದಕ್ಕಿದ್ದ. ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇದೊಂದು ಲೋಕಲ್ ರೋಡು. ಈ ಲೋಕಲ್ ರೋಡಲ್ಲಿ ಹೆಲ್ಮೆಟ್ ಏನು ಅವಶ್ಯಕತೆ ಇರಲ್ಲ, ಅದಕ್ಕೆ ಹಾಕೊಂಡಿಲ್ಲ. ಕಮೆಂಟ್ಗಳಾಗಿ ಬಿಡಬೇಡಿ. ಇವತ್ತು ನಮ್ಮ ಮನೇಲಿ ಫುಲ್ ನಾನ್ ವೆಜ್ಗೆ ಅಂತ ಎಲ್ಲ ರೆಡಿ ಮಾಡ್ಕೋತಾರೆ. ಅರೆ ನಾವಿಬ್ರು ತುಂಬಾ ದೊಡ್ಡ ಕಳ್ಳರು. ನಾನ್ ವೆಜ್ ರೆಡಿ ಮಾಡ್ತಾರೆ ಅಂತ ಗೊತ್ತಿದ್ರು ಕೂಡ ನಾನ್ ವೆಜ್ ತಿನ್ನಕ್ಕೆ ಅಂತ ಹೋಯ್ತಾ ಇದ್ದೀವಿ. ಇವನಣ್ಣ ನನ್ನ ತಮ್ಮ ವರುಣ ಕಾಣಿಸ್ತಾ ಇಲ್ಲ ಪಾಪ, ಅವನೇನು ಸ್ವಲ್ಪ ಇವಾಗ ಎದ್ದೋಳ್ತಾವನೆ. ಫ್ಲಾಟ್ ಆಗ್ಬಿಟ್ಟ. ನಾನು ವಿಷಯ ಗೊತ್ತಾಗ ತುಂಬ ಬೇಜಾರು ಮಾಡ್ಕೋತಾನೆ. ಅದಕ್ಕೊಂದು ಬೇಜಾರದೆ. ಅದ್ ಬಿಟ್ರೆ ತಿನ್ನಕ್ ಹೋಗೋಣ ಬರ್ರಿ. ನೋಡ್ಕೊತಾ ಇದ್ದೀನ ನಾನು ಥರ್ಡ್ ವಿಷನ್ ಅಲ್ಲಿ. ಗಾಡಿ ಓಡ್ಸಕ್ ಬರಲ್ಲ ನಾವು. ಸೈಡ್ ವಿಷನ್ ಅದೇ ನೋಡ್ಕೊತಾ ಇದ್ದೆ. ಸುಮ್ಮನೆ ಇರಲಿ. ಸೈಡ್ ವಿಷನ್ ಮೂರನೇ ಕಣ್ಣು ಗೊತ್ತಾ? ಮೂರನೇ ಕಣ್ಣಲ್ಲ, ಮೂರನೇ ಸೈಡ್ ನೋಡುವಂತ ಕಣ್ಣು ಗೊತ್ತಾ? ಹೌದಾ? ಇಲ್ಲೇನ್ ಮಾಡ್ತಾ ನೀ ನಂಬರ್ ಈ ಕಣ್ಣಿದ್ಯಾ ಹೆಂಗೆ? ನಾನು ಕರ್ಕೊಂಡಿದ್ದೀನಿ ಬಾರ. ಹಲೋ, ಯಾರು? ಎಲ್ಲಿದ್ಯಾ ವರುಣ? ನೀನ್ ನೆನ್ಸ್ಕೊಂಡ್ ಮಾರ್ಕೆಟ್ ಅಲ್ಲೇ ಎಷ್ಟೊದ್ದು ಇದ್ದೆ ಕಣ. ಈಗ ಎಲ್ಗೂ ಇಲ್ಲ, ಒಂದ್ ರೌಂಡ್ ಹಾಕೊಂಡ್ ಬರೋಣ ಅಂತ ಹಿಂಗೆ ಬಂದೆ. ಹೇಳಿ ತಿನ್ನಾಕ್ ಬಂದಿದ್ದಾರ. ಹಂಗೆಲ್ಲ ಹೇಳ್ಬಾರ್ದು ಲೇ, ಹಂಗೆಲ್ಲ ಸುಳ್ಳು. ನಂಗೆ ಸುಮ್ಮನೆ ಇರಲಿ. ವರ್ಣ ಏನು ಅಂದ್ರೆ ಇವ್ನು ಕಾಲೇಜ್ ಹತ್ರ ಒಂದ್ ರೌಂಡ್ ಚೆಕ್ ಮಾಡ್ಬೇಕು, ಕ್ಲಾಸ್ ಐತೆ ಇಲ್ಲ ಅನ್ಬಿಟ್ಟು ಬಂದಿದ್ದ. ಹಂಗೆ ಕಾಲೇಜ್ ಒಂದ್ ರೌಂಡ್ ಹಾಕೊಂಡು ಸೀದಾ ಅದೇ ಕಣ ಹೇಳ್ತಾ ಇದ್ದೆ. ಅವ್ನು ಕೇಳಿಲ್ಲ, ಹೋಗ್ಬೇಕು ನೋಡ್ಬೇಕು ಅಂತ ಇದ್ದ. ಕರ್ಕೊಂಡ್ ಬರ್ತಾ ಇದೀನಿ ಇವಾಗ, ಹೋಗೋಣ ಜೊತೆಲಿ. ಈಗ ಅಮ್ಮನ ಜೊತೆ ಸ್ಕೂಲ್ ಹತ್ರ, ಸ್ಕೂಲ್ ರೋಡಲ್ಲಿ. ರಾಜ್ ಯಾ ರಾಜ್ ಹೇಳು? ಹೊಸಕೋಟೆ ರಾಜ್ ಹತ್ರ ಹೋಗ್ತಾ ಇದೀವಿ. ಯಾಕೆ ಇಷ್ಟು ರೈಸ್ ಆಗ್ತಾ ಇದೆಯಾ ನೀನು? ಅವಾಗ ಪೈಲ್ಸ್ ಬಿಟ್ಟಾಕ್ತಿದ್ಯಾ? ಅಂಗಡಿ ತುಂಬಬೇಕಾ? ರಾಜ್ ಹತ್ರ ಬರ. ವರುಣ ಜವಾಬ್ದಾರಿ ಜಾಸ್ತಿ ಬಂದ್ಬಿಟ್ಟೈತೆ. ಅಪ್ಪ ಅಂಗಡಿ ತುಂಬೋದು ಯಾರು ಅಂತೆ? ಜವಾಬ್ದಾರಿ ಎಲ್ಲ ಅಂಗಡಿ ಬೇಗ ತುಂಬಿಲ್ಲ ಅಂದ್ರೆ ಬೇಗ ಮನೆಗೆ ಹೋಗಕ್ಕಾಗಲ್ಲ. ನಾ ಇಲ್ಲಾಂದ್ರೆ ನನ್ನ ಒಬ್ಬನ ಹಾಕೊಂಡ್ ರುಬ್ತಾರೆ ಅಂತ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಏನಾಗುತ್ತೆ ಇವಾಗ ಆರ್ಡರ್ ಮಾಡಿದ್ರೆ? ಅವ್ನು ಕೋಪ ಮಾಡ್ಕೊಂಡ್ರೆ ನಾನು ನೋಡ್ಕೊಂತೀನಿ. ಆಯ್ತಾ? ನಾನು ನೋಡ್ಕೊಂತೀನಿ. ನನ್ನ ಕೆಲಸ ನೋಡ್ಕೊಂಡ್ಬಿಟ್ಟವ್ರಪ್ಪ. ಏನ್ ಬೇಕು ಅಂತಾನೆ ಗೊತ್ತಾಗಿಲ್ವಲ್ಲ. ಏನ್ ಬೇಕಾ? ಏನ್ ಬೇಕು ಹೇಳ? ನೀವೊಂದು ಕಾಲ್ ಸೂಪು, ಒಂದು ಬಿರಿಯಾನಿ. ಎಲ್ಲಿ ಬರ್ತಾನೆ? ಕಾಲ್ ಮಾಡ್ದಾಗ ಬತ್ತಾಯಿನಿ ಅಂತಾನೆ. ಎಲ್ಲಿ ಬತ್ತಾಯಿನಿ ಅಂತ ಕರೆಕ್ಟಾಗಿ ಹೇಳ್ತಾ ಇಲ್ಲ. ಇವಾಗ ಬಂದ ನೋಡಿ ಕಳ್ಳ. ಎಷ್ಟೊತ್ತ ಬರಕ್ಕೆ? ಎಲ್ಲ ಐತೆ ಗೈಸ್ ಅಮ್ಮ ಕಾಲ್ ಮಾಡ್ತಾ ಇದಾರೆ. ಅಮ್ಮ ಹೇಳಿದ್ರು ನಾನ್ ವೆಜ್ ತಿನ್ಬೇಡ ಅಂದ್ಬಿಟ್ಟು. ಅಮ್ಮ ಇಲ್ಲೇ ಮಾರ್ಕೆಟ್ ಹತ್ರ ಇದೀನಮ್ಮ. ಇಲ್ಲೇ ಹೋಟ್ಲ್ ಹತ್ರ ಬಂದಿದ್ದೆ ಹೇಳಮ್ಮ. ಇಲ್ಲ ತಿಂತಾ ಇದೀನಿ. ಅಮ್ಮನ್ ಡೌಟ್ ಬಂದಿಲ್ಲ. ಗೈಸ್ ತುಂಬಾ ದಿನ ಆದ್ಮೇಲೆ ವರುಣ್ ಸರ್ವಿಸ್ ಕೆಲಸ ಮಾಡ್ತಾವನೆ. ಆಮೇಲೆ ಟಿಪ್ ಕೊಡ್ತೀನಿ, ಕುತ್ಕೋ ಬಾಪ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತುಂಬಾ ದಿವಸ ಆದ್ಮೇಲೆ ಬರೀ ನಾವು 3 ಜನ ತಿಂತಾ ಇರೋದು ಅಂದ್ರೆ ಇವತ್ತೆ. ಗೈಸ್ ಯಾರು ನೆಲ್ಲಿ ಮೂಳೆ ಏನಾದ್ರು ಒಳಗಡೆ ಇರೋ ಏನೈತೆ, ಇದ್ರ ಒಳಗಡೆ ಏನೈತಲ್ಲ ಅದನ್ನ ಎಳಿಯೋದಕ್ಕೆ ಅಂತ ಬಳಸ್ತಾರೆ. ಆದ್ರೆ ನಿನ್ಗೊಂದು ಸ್ಪೆಷಲ್ ಪರ್ಸನ್ ತೋರಿಸ್ತೀನಿ. ನೆಳ್ಳಿ ಮೂಳೆನ ಪೈಪ್ ಆಗಿ ಬಳಸ್ತಾ ಇರೋ ಇವನೇ. ಇವ್ನ ಯಾವನ? ಎಲ್ಲ ಕುಡಿಯ ಈಸಿ ಅಲ್ಲ ಕಣ ಟಾಸ್ಕ್ ಅದು. ಕುಡಿಯ ಏನು ಸ್ಪೆಷಲ್ ಆಗಿ ಇದು ಕೊಡ್ತಾ ಇಂತ ಕುಡಿಯ ಬಿಲ್ಡಪ್ ಕೊಡ್ತಾ ಹಿಂಗ್ ಕುಡಿಯ. ಒಂದ್ಸತಿ ಕುಡಿಯೋರಿ
ನಡಿ. ನಿಮ್ಮಲ್ಲಿ ಇದಾಗತ್ತಾ? ಇಲ್ಲ, ನೋ ವೇ. ಮೇ ಬಿ ನೀವು ಹೋಟೆಲ್ ನೆಲ್ಲಿ ಮಾಡಿ ಸ್ಟ್ರಾಂಗ್ ಆಗಿರ್ಬೋದು, ಆಗ್ತಾ ಇಲ್ಲ. ಅವ್ರು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಪೈಪ್ ಮಾಡ್ಕೋತೀನಿ ಅಂತ ಕುಡಿಯೋ ನೀವು ಒಬ್ಬನೇ ಮಿಸ್ಟರ್ ಏಮಂತ. ಈ ಕಲೆ ನಿಂಗೆ ಯಾವಾಗಿಂದ ಬಂತ? ಎಷ್ಟು ಇವಾಗ ಒಂದು 5 ನಿಮಿಷ ಮುಂಚೆ. ನಾ ಸಾಯೋವರೆಗೂ ಬರೆಯಲ್ಲ ಚಿರ. ಬೈ. ಇನ್ನು ಮನೆಗೆ ಹೋಗ್ಬಿಟ್ಟು ನಿಮ್ಗೆಲ್ಲ ಊಟ ಮಾಡಕ್ಕೆ ನಾನ್ ವೆಜ್ ರೆಡಿ ಮಾಡ್ಬೇಕು. ಕಾಲ್ ಮಾಡ್ತಾವನೆ. ತಿಂದಿದ್ದಕ್ಕೆ ನಿದ್ದೆ ಬರ್ತೈತಿ ಈಗ. ತಿಂದಿಲ್ಲ ಮುಖ ಕೊಡ್ಬಿಡ್ತಾರೆ ನನಗೆ. ನಿಮ್ಗೆಲ್ಲ ರೆಡಿ ಆಗೋ ತಿನ್ನಕ್ಕೆ. ಸಮಜ್ರು ಏಮಂತ ಬೈ, ನಾನ್ ವೆಜ್ ತಿನ್ನಕ್ ರೆಡಿ ಆಗು. ಪೀಸ್. ಕಿತ್ತೋಗಿರೋ ಹೆಲ್ಮೆಟ್ಗೆ ಕಿತ್ತೋಗಿರೋದ್ರೆ ಈ ಕಡೆ ಓಪನ್ ಆಗ್ಬಿಟ್ಟಿತ್ತು, ಕಿದೋಗ್ಬಿಟ್ಟು ಅದಕ್ಕೆ ಶಬರಿನ ಒಂದು ಚಿಕ್ಕ ಟ್ರೈ ಮಾಡ್ತಾ ಇದ್ದಾರೆ. ವಾಷರ್ ಹಾಕೋದು ಮಾಡೋ ಲಿಪ್ಸಿ ಹೆಂಗ್ ವರ್ಕ್ ಆಗುತ್ತೆ ಅಂತ. 100% ಆಗುತ್ತೆ. ಸೂಪರ್. ಥ್ಯಾಂಕ್ಸ್ ಅಣ್ಣ. ಅಮ್ಮ ಲೆಕ್ಕ ಬರೆಯೋದ್ರಲ್ಲಿ ತುಂಬಾ ಬ್ಯುಸಿ, ಅದಕ್ಕೆ ನಾನು ಮಮ್ಮಿಗೆ ಬಾಯ್ ಹೇಳಿ ಸೀದಾ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಬಾಯ್ ಮಮ್ಮಿ. ಓಕೆ ಮಮ್ಮಿ, ನೀನ್ ಬೇಗ ಬಾ ಅನ್ನೋದು ಹೆಚ್ಚು, ನಾನು ಬರ್ದೇ ಇರೋದು ಹೆಚ್ಚು. ಇದ್ಬಿಡ್ಲ ಇಲ್ಲೇ ಬೇಗ ಬರೋದಕ್ಕಿಂತ. ಇವಾಗ ನಾನು ಕಾಲೇಜಿಗೆ ಬಂದಿದ್ದೀನಿ. ಇವಾಗ ಲೀಲಾ ಏನಿದ್ದಾಳೆ, ಲೀಲಾ ಮತ್ತೆ ಅವ್ರ ಗ್ಯಾಂಗ್ ಎಲ್ಲ ಕಾಲೇಜಿಂದ ಮನೆಗೆ ಹೋಯ್ತವ್ರೆ. ನಾನು ಲೇಟ್ ಕಮರ್, ನನ್ನ ಕ್ಲಾಸ್ ಇರೋದೇ ಈ ಟೈಮ್ಗೆ. ಬೈ. ಗಾಡಿ ನೋಡಿ ಎಲ್ಲೆಲ್ಲಂದ್ರೆ ಅಲ್ಲಿ ಹಾಕ್ಬಿಡ್ತಾಳೆ. ಯಾವ ತರ ಹಾಕ್ಬೇಕು ಅಂತ ನನಗೆ ಗೊತ್ತಾಗಲ್ಲ. ಇಲ್ಲಿ ಚಿಕ್ಕ ಹುಡುಗಿನ ನೀನು. ಥ್ಯಾಂಕ್ ಯು ಲೀಲಾ, ತುಂಬಾ ಖುಷಿ ಆಯ್ತು. ಸಿಗೋಣ. ಬಾಯ್ ಬಾಯ್. Hey Gauri, how are you? Where were you? Don't come to class. You don't come to class regularly. Chi. Guys, meet Miss Rebecca. ಅವಾಗ ಚಾಟ್ಸ್ ಅಲ್ಲಿ ಬಿಸಿ ಇರ್ತಾರೆ. ಇವತ್ತು ನಮಗೆ ಒಬ್ಬಟ್ಟು ತಂದು ಕೊಟ್ಟವ್ರೆ. ರಬೇಕನ ಮಾಡಿರೋದಂತ ಒಬ್ಬಟ್ಟಿದು. ನಮ್ಮ ಮನೇಲಿ ಎಲ್ಲ ಫಂಕ್ಷನ್, ಎಲ್ಲ ಹಬ್ಬಕ್ಕೂ, ಎಲ್ಲ ಥರ ಫಂಕ್ಷನ್ಗೂ ಏನೇನೈತೆ ದಿನದ ಫುಡ್ಡು, ಆ ಹಬ್ಬದ ಫುಡ್ಡು ಎಲ್ಲ ಮಾಡ್ತಾರೆ ಅಂತೆ. ತುಂಬ ಖುಷಿ ಆಯ್ತು ಕೇಳಿಸ್ಕೊಂಡು. ನನಗೆ ಏನು ಗೊತ್ತಾ, ಒಂದು ಚಿಕ್ಕ ಪ್ರಾಬ್ಲಮ್ ಏನಿದೆ ಗೊತ್ತಾ? ಐ ನ್ಯೂ ಯೋರ್ ನೇಮ್ ಇನ್ ದ ಪಾಸ್ಟ್. ಸ್ಮೃತಿ. ನೈಸ್ ಟು ಮೀಟ್ ಯು. ಅಲ್ಲ ನನಗೆ ಗೊತ್ತಿದ್ದು ಹೆಸರೇನು ಅಂತ. ತುಂಬ ರೇರ್ ಮೀಟ್ ಮಾಡೋದು. ಗೈಸ್ ಕಳ್ರು ಗೈಸ್, ನಮ್ಮ ಕ್ಲಾಸ್ ಖುಷಿ ಆಗಿದೆ. ಬೇರೆ ಕ್ಲಾಸ್ ಬೈತವ್ರೆ. ಇಷ್ಟೊಂದು ನಮ್ಮ ಕ್ಲಾಸ್ ಕಂಡಿದ್ದಲ್ಲ. ಮೆಲ್ವಿನ್, ನಿನ್ನ ಪಕ್ಕದಲ್ಲಿ ಅವ್ನಿಗೆ ರೆಡಿ ಮಾಡಿಸಿ ಇವಾಗ. ರೆಡಿ ಸೀದೇರ್ ಮ್ಯಾನ್. ಭವಾನಿ ಅವರೇ, ಮಿಸ್ ಭವಾನಿ ಅವರೇ, ನಮಸ್ಕಾರ. ಗೈಸ್ ಮೀಟ್ ಮಿಸ್ ಭವಾನಿ. ಆಕ್ಚುಲಿ ಲೈಟಿಂಗ್ ಸ್ವಲ್ಪ ಹಿಂಗಡೆ ಬರ್ತಾ ಇರೋದಕ್ಕೆ ಸ್ವಲ್ಪ ಕರ್ರ ಕಾಣಿಸ್ತಾ ಇರ್ಬೋದು. ಯಾವಾಗಲೂ ಬಿಸಿ, ಫೋನಲ್ಲೇ ಬಿಸಿ ಇರ್ತಾರೆ. ಗೈಸ್ ಸೀನಿಯರ್, ಒನ್ ಟೈಮ್ ಸೀನಿಯರ್ ಆಗಿ ನಾನೇ ಅಷ್ಟು ಬಿಸಿ ಇಲ್ಲ. ಗೈಸ್ ಈ ಟೈಮ್ ಜೂನಿಯರ್ ಆಗಿ ಎಷ್ಟು ಆಡ್ತಾರೆ ಅಂದರೆ ಒಂದು ಟೈಮೇ ಸಿಗಲ್ಲ. ಆಮೇಲೆ ತಿರುಗು ಸ್ವಲ್ಪ ಹಾಯ್ ಅಂತ ಏನಾದ್ರು ಹೇಳೋಗ್ಲಿ. ಮಾತು ಆಡಿದರೆ ಮುತ್ತು ಉದುರ್ತದೆ. ಐ ಮೀನ್ ಮುತ್ತು ಅಂದರೆ ಆ ಮುತ್ತಲ್ಲ. ಇಲ್ಲ ಹೂ ಲವ್ಸ್ ಡಿವೋರ್ಸ್? ವಾಟ್ ಡು ಯು ಲವ್? ನಾನು ಹೇಳ್ತಾರೆ ಹೀರೋಗಳನ್ನ. ತುಂಬ ಇಗ್ನೋರೆಂಟ್ ಆಗಿರ್ತಾರೆ. ನೀನು ಬರಲ್ಲ ಬಿಡು, ನಾನು ನೋಡಿ ಮ್ಯಾನೇಜ್ ಮಾಡ್ತೀನಿ. ಹೇಳ್ಕೊಂಡೆ ಹೋಗು. ನೀನು ವಿಡಿಯೋ ಬಂದರೆ ಆಗ್ತೀನಿ ನಾನು. ಏನಿಲ್ಲ. ಓಕೆ ಬಾಯ್. ಯಾವ ಮುಖ ಇಟ್ಕೊಂಡು ಗೈಸ್ ಆ್ಯಕ್ಚುಲಿ ಭವಾನಿಯವ್ರನ್ನ ಮಾತಾಡ್ಸಿದ್ರೆ ಚೆನ್ನಾಗಿ ಮಾತಾಡಿಸ್ತಾರೆ. ವಿಡಿಯೋ ಇದ್ದಾಗ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಅಭ್ಯಾಸ ಮಾಡಿಸ್ಬೇಕು. ಅವಾಗ ಸ್ವಲ್ಪ ಇರಿಟೇಷನ್ ಅನ್ಸುತ್ತೆ ಸ್ಟಾರ್ಟಿಂಗಲ್ಲಿ. ಬಟ್ ದೆನ್ ಯಾವಾಗ ಸ್ವಲ್ಪ ಫ್ಲೋ ಆಗುತ್ತೋ ಅದು ಚೆನ್ನಾಗಿರುತ್ತೆ. ಗೈಸ್ ಮೀಟ್ ಮಿಸ್ಟರ್ ವೈಷ್ಣವ್. ನಮ್ಮ ಕಾಲೇಜ್ ಸ್ಟಾರ್ಟಿಂಗ್ ಫಸ್ಟ್ ಸೆಮಿಸ್ಟರ್ ನೋಡಿದ್ದು, ಅದಾದ್ಮೇಲೆ ಇವತ್ತೇ ಕಾಣಿಸ್ತಾ ಇರೋದು. ತುಂಬ ರೇರ್ ಅಂದರೆ ತುಂಬ ಅಪರೂಪ ಮೀಟ್ ಆಗ್ತಾರೆ. ಸಿಕ್ಕಿದಾಗಲೇ ತುಂಬ ಖುಷಿಯಾಗಿ ಮಾತಾಡ್ತಾನೆ. ತುಂಬ ಹ್ಯಾಪಿ ಫಾರ್ ದಟ್. ಆ್ಯಂಡ್ ದಿಸ್ ಇಸ್ ಹಿಸ್ ಲಾಸ್ಟ್ ಸೆಮಿಸ್ಟರ್. ಅದಾದಮೇಲೆ ಅವ್ರ ಲೈಫ್ ನೋಡ್ಕೊಂಡು ಹೋಗ್ತಾರೆ. ಮಗ ನಂಗೆ ಇನ್ನೂ 1 ವರ್ಷ ಐತಿ ಈ ಕಡೆ ಕಾಲೇಜ್ ಮುಗಿದ್ಮೇಲೆ. ಆ ಖುಷಿ ಆಯಿತು. ತುಂಬ ದಿವಸ ಮೀಟ್ ಆದಾಗಲೇ ಯಾವುದು ರೆಕಾರ್ಡೇ ಮಾಡಿರಲಿಲ್ಲ. ಇವಾಗ ರೆಕಾರ್ಡ್ ಮಾಡೋಣ ಅನ್ಸೋದಕ್ಕೆ ಮಾಡ್ತಾ ಇದ್ದೀನಿ. ಯಾರಲ್ಲ ಅವಳು ಹುಡುಗಿ? ಇಲ್ಲೇ ಇದೆಯಾ? ಯಾರು? ಕಬಡ್ಡಿ ಫ್ರೆಂಡ್ಸ್. ಓ ನೈಸ್. ಅದಕ್ಕೆ ನಾವು ಫೋನ್ ಇಟ್ಕೊಂಡಿದ್ದು. ಥ್ಯಾಂಕ್ ಯು. ಹೆಸರು? ಫೆಲಿಕ್ಸ್. ನೈಸ್ ಟು ಮೀಟ್ ಯು. ಫೆಲಿಕ್ಸ್. ನನಗೆ ಗೊತ್ತಿಲ್ಲ ಸೀರಿಯಸ್ ಆಗಿ. ಯಾವ ಇವೆಲ್ಲ ಕಬಡ್ಡಿ ಫ್ರೆಂಡ್ ನೀನು. ಗೈಸ್ ಯಾವನೋ ಯಾರೋ ಎತ್ತ ಸಿಚುವೇಶನ್ ಏನೋ ಗೊತ್ತಿಲ್ಲ. ನಮ್ಮ ಗಾಡಿ ಪಂಚರ್ ಆಗೋಡಿದೆ. ಅದಕ್ಕೆ ಇಲ್ಲಿ ಮುಂದೆ ಕೂತ್ಕೊಂಡು ಹೋಗ್ತಾ ಇದ್ದೀನಿ. ಗ್ಲೋ ಬೇರೆ ಕಮ್ಮಿ ಆಗ್ತೈತಿ. ಇವನನ್ನು ಬಿಟ್ಟು ಕಾರ್ ಓಡಿಸ್ತಾ ಇದೀನಿ ಅಂತ ಬೈಕ್ ಯಾರು ಬೇಜಾರಾಗುತ್ತೆ. ಏನು? ಓ ಮೈ ಗಾಡ್. ನ್ಯೂಟ್ರಲ್ ದೊಡ್ಡ ಚುಚ್ಕೊಂಡೈತೆ ಗೈಸ್. ಮಳೆ ಕೈಸ ಹೋಯ मतलब इससे ಏನು ಗೈಸ್ ಇಷ್ಟುದ್ದ ಮಳೆ ಹೆಂಗ್ ಚುಚ್ಕೊಂಡ್ಬಿಡ್ತು ನೋಡಿ. ಸ್ಟ್ರೈಟ್ ಆಗಿತ್ತಾ? ಈ ಟ್ಯೂಬ್ ಹಾಕ್ಬೇಕಂತ ಇವಾಗ. ಇಸ್ಸೆ ಹೋಯೇ ಇವಾಗ ಚುಚ್ಕೊಂಡು ಮುಂದೆ ಬಂದು ಇಲ್ಲಿವರೆಗೂ ಪೀಸ್ ಆಗ್ಬಿಟ್ಟಿದೆ ನೋಡಿ. ತುಂಬ ಡ್ಯಾಮೇಜ್ ಆಗ್ಬಿಡುತ್ತೆ. ಟ್ಯೂಬ್ ಡಲ್ನಾ ಪಡೆಗ ಕಿತ್ನಾ ಪಡೆಗ ಟ್ಯೂಬ್? 400. So you upset
ट्यूबलेस नहीं बनेगा ये? ट्यूबलेस बनाने का नया टाटा लाना पड़ता है। कितना पड़ेगा नया टायर? नया टाटा तो 1700-1800 हाँ 1800 ये ತುಂಬ ಕಾಸ್ಟ್ಲಿ ಆಯ್ತು ಬೈಕ್ ಇದು 400 ಅಲ್ಲಿ 1800 ಅಲ್ಲಿ ಇದು ಕಮ್ ಕರ್ ಬೈ 400 ಕಾಸು ಬರೋ ಟೈಮಲ್ಲಿ ಹಿಂಗಾಯ್ತವಪ್ಪ. ನಾನು ಅವಾಗಲೇ ಯೋಚನೆ ಮಾಡ್ಬಿಟ್ಟು ಏನಾಗೈತೆ ಅಂತ ಕಾಲೇಜಲ್ಲಿ ನೋಡ್ಬಿಟ್ಟಿದ್ರೆ ನಾನು ನೋಡ್ಬಿಟ್ಟು ಕರೆಕ್ಟಾಗಿ ಎಸ್ಟಿಮೇಟ್ ಚೆಕ್ ಮಾಡಿಲ್ಲ, ಏನು ಟ್ರಿಕ್ಬಿಟ್ಟೆಲ್ಲ ನೋಡಿಲ್ಲ, ಗಾಳಿ ಹೋಗೈತೆ ಅಂತ ನೋಡ್ತಾ ಆನಂದೆ. ಕರೆಕ್ಟಾಗಿ ನೋಡ್ಬಿಟ್ಟಿದ್ರೆ ಇಷ್ಟಾಗಲೇ 400 ರೂಪಾಯಿ ಉಳಿದಿರೋದು, 100 ರೂಪಾಯಲ್ಲಿ ಕೆಲಸ ಮುಗ್ದಿರೋದು. ಇವಾಗ ಟ್ಯೂಬ್ ಹಾಕ್ಬಿಟ್ರೆ ಪ್ರತಿ ಪಂಚರ್ಗೂ ಫುಲ್ ಅರ್ಧ ಗಂಟೆ ಕೆಲಸ ಆಯ್ತದೆ. ಈ ಕಡೆ ಓಕೆ ಬೇಡ ಅಂತ ಇದೆ, ಟ್ಯೂಬ್ ಹಾಕಿಲ್ಲ ಅಂದ್ರೆ ಕೂಡ ವೇಸ್ಟ್ ಆಗುತ್ತೆ ಅಂತ. ಹೊಸ ಟೈರ್ಗೆ 1800 ರೂಪಾಯಿ ಯಾರು ಕೊಡ್ತಾರೆ? ಚೇಂಜ್ ಮಾಡಿಸ್ತಾ ಇದ್ದೀನಿ ಅದಕ್ಕೆ ಇವಾಗ. ಫೈನಲಿ ಗೈಸ್ ನಾನು ಟ್ಯೂಬ್ಲೆಸ್ ಗಾಡಿ ಟ್ಯೂಬ್ ಆಗೋಯ್ತು. ಇನ್ಮೇಲೆ ಇದನ್ನ ರಿಪೇರಿ ಮಾಡೋಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ, ಅದೊಂದು ಬೇಜಾರು. ಓದು ಪ್ರಜ್ಞೆ ಇಬ್ರು ಒಳಗಡೆನೇ ಇದ್ದಂಗೆ ಅವ್ರಿ ಸೈಲೆಂಟಾಗಿ ಹೋಗ್ಬೇಕು. ಕಾಡಿಸ್ಬಿಟ್ರೆ ಕರೀತಾರಪ್ಪ. ಕಾರ್ ತಗೊಂಡು ಇವಾಗ ಅಜ್ಜಿ ಮನೆಗೆ ಹೋಗ್ಬೇಕು. ಗೈಸ್ ಆಕ್ಚುಲಿ ಅವ್ರಿಬ್ರು ಬೋದು ಪ್ರಜ್ಞೆ ಅಂತ ಅನ್ಕೊಂಡಿದ್ದೆ, ಅವರಲ್ಲ ಬೇರೆಯವ್ರು ಬಿಡಿ. ಗೈಸ್ ವೆಲ್ಕಮ್ ಬ್ಯಾಕ್ ಗೈಸ್. ಸೀದಾ ಅಜ್ಜಿ ಮನೆಗೆ. ಯಾರು ಯಾರು ಹೇಮಂತ ಇಲ್ಲೇ ಇದೆಯಾ? ಹೇಮಂತ ಅವರ್ಯು ಹೇಮಂತ ಮಾತಾಡಬೇಕಾಗಿತ್ತು. ಭೂಮನ್ ಚೆನ್ನಾಗಿ ಮುಟ್ಬಿಟ್ಟೆ, ಏನೆಲ್ಲ ಇತ್ತು ಕೈ ತೊಳ್ಕೊಳ್ಳೋಣ ಅಂತಿದ್ದೆ, ಅಷ್ಟೇ ನೀನು ಕೈ ಕೊಟ್ಟೆ. ಎನಿವೇಸ್ ಪೀಸ್. ಅಜ್ಜಿ ಮನೆಯಲ್ಲಿ ಒಂದು ಕಂಟೆಂಟ್ ಇತ್ತು, ಎಲ್ಲ ಮುಗಿಸ್ಕೊಂಡು ಇವಾಗ ಸೀದಾ ಕೇರ್ ಫ್ರಮ್ ಹೋಗ್ಬಿಟ್ಟು ಆಂಟಿನ ಡ್ರಾಪ್ ಹಾಕ್ಬಿಟ್ಟು ಆಮೇಲೆ ನಮ್ಮ ಮನೆಗೆ ಹೋಗ್ಬೇಕು. ಇವತ್ತು ಫಸ್ಟ್ ಟೈಮ್ ಆಂಟಿ ನಮ್ಮ ಜೊತೆ ಬರ್ತಾ ಇರೋದು. ಏನು ಯೂಶಲ್ ಆಗಿ ವರುಣ್ ಜೊತೆ ಹೋಗ್ತಾ ಇದ್ರು. ಇವತ್ತು ನಾನು ಕಂಟೆಂಟ್ಗೋಸ್ಕರ ವೇಟ್ ಮಾಡಿದ್ದಕ್ಕೆ ನಮ್ಮ ಜೊತೆ ಬರೋಷ್ಟು ನಮಗೋದ್ರು ಸಿಕ್ಕಿರಪ್ಪ ಲೈಫಲ್ಲಿ. ಇವತ್ತೇ ಆಂಟಿ ಜೊತೆ ಬರ್ತಿರೋದು, ಮನೆಗೆ ಡ್ರಾಪ್ ಮಾಡ್ಸಕ್ಕೆ. ಇಷ್ಟು ದಿನ ನಮ್ಮ ಮಕ್ಳ ಜೊತೆ ಹೋಗ್ತಾ ಇದ್ರಪ್ಪ. ಆಂಟಿ ಯಾವ್ದು ಸ್ವಲ್ಪ ಸ್ಪೆಷಲ್ ಆಗಿ ಕಾಣಿಸ್ತಾ ಇತ್ತು ಅಂತ ಈಗ ತಗೊಂಡು ಬಂದಿದ್ದೀನಿ ನಿಂಗೆ. ಒಳ್ಳೆ ಸೇಮ್ ಎಣ್ಣೆ ಬಾಟಲ್ ಥರನೇ ಐತೆ. ಗ್ರೇಪ್ ಜ್ಯೂಸು ಆಂಟಿ, ವೈನ್ಗೆಲ್ಲ ಗ್ರೇಪ್ ಜ್ಯೂಸ್ ಹಾಕೋದು. ಗ್ರೇಪ್ ಅಲ್ಲ ಬ್ಲೂಬೆರ್ರಿ ಅಂತ ಐತೆ ಅದೊಂದು. ಮತ್ತೆ ಅದು ಕುಡಿಯಲ್ಲ ಅಂದ್ರೆ ಇದೊಂದು ಪೇಪರ್ ಪೊಡ್ದು ಹಳೆ ನಾರ್ಮಲ್ ಮ್ಯಾಂಗೋ ಜ್ಯೂಸ್ ತರ ಟೇಸ್ಟ್ ಕೊಡುತ್ತೆ. ಫ್ಯಾಂಟಾ ಯಾವ್ದು ಸಿಕ್ಕಿಲ್ಲ ಅಲ್ಲಿ ನೋಡಿದೆ. ಮಿರಿನಾದ ಐತೆ 10 ಲೀಟರ್. ನಾನು ಟೇಸ್ಟ್ ನೋಡೋ ಕೂಡ ಗೈಸ್ ಇವಾಗಿಂದ ಅಲ್ಲ, ಈ ಕಾರ್ ಯಾವಾಗ ನಮ್ಮ ಜೊತೆ ಬಂತು, ಈ ಕಾರ್ ಯಾವಾಗ ನಾವು ನೋಡಕ್ ಸ್ಟಾರ್ಟ್ ಮಾಡೋದು ಅವಾಗಿಂದ ಇದೇ ತರ ಕಾರ್ಗಳು, ಸ್ಯಾಂಟ್ರೋದಾಗಿರ್ಲಿ, ಹೋಂಡಾ ಕಂಪ್ನಿದಾಗಿರ್ಲಿ, ಸುಜುಕಿ ಕಂಪ್ನಿದಾಗಿರ್ಲಿ, ಸೇಮ್ ಇದೇ ತರ ಕಾರ್ಗಳು ಕಾಣಿಸ್ತೈತೆ ನಂಗೆ. ಬೇರೆ ಬೇರೆ ಕಾರ್ಗಳು ಅಷ್ಟು ಕಾಣಿಸ್ತಾ ಇಲ್ಲ, ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ. ಇದೇ ಕಾನ್ಸಂಟ್ರೇಷನ್ ಜಾಸ್ತಿ ಬರ್ತೈತೆ ನನಗೆ, ಗೊತ್ತಾಗ್ತಾ ಇಲ್ಲ. ಬಾಯ್ ಆಂಟಿ.